ಈ ಭೂಮಿ ಮೇಲೆ ಏನು ನಡೀತಿದೆ ಎಲ್ಲ ಪ್ರತಿಯೊಂದು ನೋಡಿದ್ದಾರೆ. ಜೈ ಡಿ ಬಾಸ್ಗೆ ಇಷ್ಟಪಡ್ತೀನಿ. ಪಕ್ಕ 12 ಇಮೇಲ್ ನೋಡಿ ಡಿ ಬಾಸ್ ಸೂಪರ್ ಏನು ಇಷ್ಟ ಸಿನಿಮಾದಲ್ಲಿ ಹೆಣ್ಮಕ್ಳು ಬಂದು ಆರಾಮಾಗಿ ನೋಡ್ಬೋದು. ಫಿಲಮ್ಮು ಹೆಣ್ಮಕ್ಳಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟವ್ರೆ. ಕನ್ನಡ ಚಿತ್ರ ಕನ್ನಡ ಮಾತ್ರ ಹೋಗಿ ನೋಡ್ಬೇಕು. ಸೊ ಹೀರೋಯಿನ್ ಮೊದಲನೇ ಸಿನಿಮಾ ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಸರ್? ಹೀರೋಯಿನ್ ಸೀರಿಯಸ್ ಆಗಿ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ನಾವು ತುಂಬಾ ಜನ ಹೀರೋಯಿನ್ ನೋಡಿದೀವಿ, ತುಂಬಾ ಜನ ನೋಡಿದೀವಿ, ಅದೇ ಥರನೇ ಆ್ಯಕ್ಟ್ ಮಾಡೋರೆ. ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಲಿಪ್ಸಿಂಕ್ ಆಗಿರ್ಬೋದು, ಎಲ್ಲ ಸಖತ್ತಾಗೆ ಬಂದಿದೆ. ಬಾಸ್ ಮಾತ್ರ ಅದ್ಭುತವಾಗಿ ಮಾಡೋರೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಮಾತ್ರ ಥ್ರಿಲ್ಲಿಂಗ್ ಐತೆ, ನೋಡ್ಕೊಂಡ್ ಬಂದು ಹೇಳ್ತೀವಿ. ದರ್ಶನ್ ಸರ್ ಎಂಟ್ರಿ ಆಗಿತ್ತು. ದರ್ಶನ್ ಸರ್ ಎಲ್ಲ ಸತಿನೂ ಎಂಟ್ರಿ, 1-2 ಎಂಟ್ರಿ ಇಲ್ಲ, ಪದೇ ಪದೇ ಎಂಟ್ರಿ ಕೊಡ್ತಾರೆ, ಪದೇ ಪದೇ ಪುಷ್ ನೋಡ್ತಾ ಇದ್ದೀವಿ. ಸೆಕೆಂಡ್ ಹಾಫ್ ನೋಡ್ಕೊಂಡು ಬಂದು ಈಗ 12 ಗಂಟೆ ಶೋ ನೋಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ ನಿಮಗೆ? ನಾನು ಬಂದಿದ್ದು 10:30. ನೀವೇ ನೋಡಿದಾಗ ತುಂಬ ರಶ್ ಇತ್ತು. ನಾವು ಒಳಗಡೆ ಬಂದಿದ್ದೆ 12 ಗಂಟೆ ಆಯಿತು. 1.5 ಅವರ್ ಆಚೆ ಕಡೆ ಒಳಗಡೆ ಬಂದಿದ್ವಿ. ಟಿಕೆಟ್ ಮಾತ್ರ ಸೋಲ್ಡ್ ಔಟು. 1000 ರೂಪಾಯಿ ಕೊಟ್ಟು ಬಂದು ಮೋಸ ಇಲ್ಲ. ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಅಂತ ಒಬ್ಬರೇ ಬರ್ಬೋದು ಆ ಥರ ಇಲ್ಲ. ಎಲ್ಲರೂ ಬಂದು ನೋಡ್ಬೋದು. ಹೆಣ್ಮಕ್ಳು ಎಸ್ಪೆಷಲಿ ಅಂತ ರೈತರು ಫಿಲಮ್ಮು ಬಂದು ನೋಡಿ. ಯಾವುದೋ ಸಲಾರ್ ಫಿಲಾರೆಲ್ಲ ನೋಡ್ತಾ ಇದ್ದಾರೆ, ಎಲ್ಲ ನೋಡೋಕೆ ಹೋಗ್ಬೇಡಿ. ಅವರು ನಮ್ಮ ಕನ್ನಡದವರೇ ಬೆಳೆಸ್ಕೊಡಿ ಅಂತಲ್ಲ. ಕಟ್ಟೆಲ್ಲ ರಿಲೀಸ್ ಆಗುತ್ತೆ. ಬಾಸ್ ಬಂದು ನೋಡಿ ಫಸ್ಟು 100 ಡೇಸ್ ಪಕ್ಕ ರಾಷ್ಟ್ರಪತಿ ಸನ್ಮಾನ ಪಕ್ಕ ಈ ಬಾಸ್ಗೆ ಬಂದೇ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.